ನೋಡಿದ್ಯಪ್ಪ ನಿನ್ ಮಗಳ ಜೀವನ. ಇವಳ ಹಣೆಯಲ್ಲಿ ಒಳ್ಳೇದು ಅನ್ನೋದು ಬರ್ದೇ ಇಲ್ಲ. ದೃಷ್ಟಿ ಬೊಟ್ಟು ಅಕ್ಕ, ಸಮಾಧಾನ ಮಾಡ್ಕೊಳಕ್ಕ ಏನೂ ಆಗಲ್ಲ. ಇವ್ರ ಗೋಳು ನೋಡಕ್ಕೆ ಆಗಲ್ಲಪ್ಪ. ಅಳಬೇಡ, ಸಮಾಧಾನ ಮಾಡ್ಕೋ ದೃಷ್ಟಿ. ಅವ್ರ ಮನೆಗೆ ಬರೋವರೆಗೂ ನನಗೆ ಸಮಾಧಾನ ಆಗಲ್ಲ. ನೋಡು, ಹೋಪ್ಸ್ ಕಳ್ಕೋಬಾರ್ದು. ಬಜರಂಗಿ ಮತ್ತೆ ಸೈಲೆಂಟು ಹುಡ್ಕೋದಕ್ ಹೋಗಿದ್ದಾರೆ. ಅವರಿಬ್ಬರಿಗೂ ದತ್ತ ಕೆಲಸ ಮಾಡೋ ಜಾಗ, ಡೀಲ್ ಮಾಡೋ ಜಾಗ ಎಲ್ಲ ಗೊತ್ತು. ಅವರಿಬ್ರು ಹುಡ್ಕೊಂಡು ಬಂದೇ ಬರ್ತಾರೆ. ನನ್ನ ಜೀವನದಲ್ಲಿ ಒಂದು 40 ವರ್ಷ ಬದುಕಿರ್ಬೋದು, ಇಲ್ಲ 30 ವರ್ಷ, ಇಲ್ಲಾಂದ್ರೆ 20 ವರ್ಷ. ಒಟ್ಟಿನಲ್ಲಿ ಬದುಕಿರೋವರೆಗೂ ನಾನು ಏನೇ ಮಾಡಿದ್ರು ನೀನು ಮಾಡೋದ್ರ ಮುಂದೆ ಇದು ಕಡಿಮೆನೇ ತೂಗುತ್ತೆ, ಹೆಚ್ಚಾಗಲ್ಲ. ಅಳ್ತಾರ. ಈ ಎದೆ ಬಡಿತಾ ಇರೋ ತನಕ ನಿಮ್ಗೆ ಯಾವ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆ ಮಠ ಎಲ್ಲಾನು ಬಿಟ್ಟು ಎಲ್ಲಾರನ್ನು ಬಿಟ್ಟು ಹೊರಟೋಗ್ಬಿಡ್ತಾನೆ. ಅಲ್ಲಿಗೆ ದತ್ತು ಬದುಕಿದ್ದು ಡೆಡ್. ದತ್ತು ಅವನತಿ, ಅವನ್ ಸಮಾಧಿ ಮೇಲೆ ನನ್ನ ಉನ್ನತಿ. ಶರಾವತಿ ನಿಜವಾಗ್ಲು ಹೇಳಿದ ರೀತಿನೇ ಮಾಡ್ಬಿಟ್ಲ. ದತ್ತ ಕಾಣಿಸ್ತಾ ಇರೋದಕ್ಕೆ ಈ ಶರಾವತಿ ಕೈವಾಡ ಏನಾದ್ರೂ ಇದೆಯಾ? ಪಾಪಿ, ಅಂದ್ಕೊಂಡಿರೋದನ್ನ ಸಾಧಿಸೋಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹಿಡಿತಾಳೆ, ಏನ್ ಬೇಕಾದ್ರೂ ಮಾಡ್ತಾಳೆ. ನೋಡಿ, ನಿಮ್ಮನ್ನ ಔಟ್ ಹೌಸ್ ಇಂದ ದತ್ತಪಾಯಿ ಮನೆಗೆ ಶಿಫ್ಟ್ ಮಾಡಕ್ ಹೇಳ್ತಿದ್ದಾರೆ. ಯಾವತ್ತು? ಇವತ್ತೇ. ಇವತ್ತಾ? ನಿಮ್ ಮೆಡಿಸಿನ್ ಎಲ್ಲ ನಾನು ತಗೊಂಡ್ಬರ್ತೇನೆ. ನಿಮ್ ಥಿಂಗ್ಸ್ ಎಲ್ಲ ನೀವೇ ತೆಗೆದಿಟ್ಕೊಳ್ಳಿ. ಸರಿ. ದೃಷ್ಟಿ ಮನೆಗೆ ಹೋಗ್ತಾ ಇದ್ದೀನಿ. ಸತ್ಯ ಹೇಳೋದಕ್ಕೆ ಇದೆ ಸರಿಯಾದ ಸಮಯ. ಛೇ, ಅದೇ ಮನೇಲಿ ಶರಾವತಿನೂ ಇರ್ತಾಳಲ್ವ? ಅಣ್ಣ, ಅವ್ರು ಸಿಕ್ಕಿದ್ರ? ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಾ? ಮಾತಾಡಿ. ಯಾಕಿಬ್ರು ಹೀಗೆ ಸುಮ್ಮನೆ ಇದ್ದೀರಾ? ಈ ಶರಾವತಿ ಗುರಿ ಇಟ್ಟು ಹೊಡೆದ್ಮೇಲೆ ಮುಗೀತು. ಬಜರಂಗಿ ಅಲ್ಲ, ಆ ದೇವ್ರು ಬಂದ್ರು ದತ್ತು ನೋಡ್ಕೋಕ್ಕಾಗಲ್ಲ. ನನಗೀಗ ಆಗ್ಲೇ ತಲೆ ಕೆಟ್ಟು ಹೋಗಿದೆ. ನಿಮ್ಮಿಬ್ರು ಮೌನನ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ತಂಗ್ಯವ, ಅದು ನಾವು ದತ್ತಾಬಾಯಿ ಕೆಲಸ ಮಾಡೋ ಜಾಗ, ಹೋಗೋ ಜಾಗ ಎಲ್ಲ ಕಡೆ ಹುಡುಕಿದ್ವಿ, ವಿಚಾರಿಸಿದ್ವಿ.
ದತ್ತಾಬಾಯಿ ಅಲ್ಲೆಲ್ಲೂ ಹೋಗಿಲ್ವಂತೆ. ಗ್ಯಾರೇಜು, ಆಫೀಸು, ಈಗ ಎಲ್ಲ ಕಡೆ ಹುಡ್ಕಿದ್ವಿ, ದತ್ತ ಎಲ್ಲೂ ಇಲ್ಲ. ಯಾಕ್ರಿ ಹೀಗ್ ಮಾಡ್ತಿದ್ದೀರಾ? ನನ್ ಕಣ್ಣೀರ್ ನಿಮ್ ಕಾಣಿಸ್ತಿಲ್ವಾ? ನಿಮ್ ಕಾಣಿಸಿಲ್ಲ ಅಂದ್ರೆ ನನ್ ಮನ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಯಾಕ್ರಿ ಹೀಗ್ ಮಾಡಿದ್ರಿ? ಎಲ್ಲೇ ಇದ್ರು ಬೇಗ ಮನೆಗ್ ಬಂದ್ಬಿಡಿ. ದೃಷ್ಟಿ, ನೀನ್ ಹೀಗತ್ರ ಹೇಗೆ? ಸಮಾಧಾನ ಮಾಡ್ಕೋ ದೃಷ್ಟಿ. ಬಜರಂಗಿ, ನೀನಾದ್ರೂ ಸ್ವಲ್ಪ ಹೇಳು. ಭಾವ, ದೃಷ್ಟಿಗೆ ಸಮಾಧಾನ ಮಾಡೋ ಶಕ್ತಿ ನನಗಂತೂ ಇಲ್ಲ. ದತ್ತ ಯಾವಾಗಲೂ ಹೀಗೆ ಮಾಡ್ತಾ ಇದ್ರೆ ಎಲ್ಲೋ ಹೋಗಿದ್ದಾನೆ ಮತ್ತೆ ಬಂದ್ಬಿಡ್ತಾನೆ ಅಂತ ಧೈರ್ಯವಾಗಿರ್ಬೋದಿತ್ತು. ಅದು ಅಲ್ಲದೆ ಅವ್ನು ಯಾವ್ದಾದ್ರು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ನಿಗೆ ಇಷ್ಟ ಆಗಿರೋ ಕಾರೇ ತಗೊಂಡು ಹೋಗ್ತಾ ಇದ್ದ. ಅಕಸ್ಮಾತ್ ಆ ಕಾರ್ ಪಂಚರ್ ಆಗಿದ್ರೆ, ಅದು ಹಾಳಾಗಿದ್ರೆ ಅದನ್ನ ರೆಡಿ ಮಾಡಿಸ್ಕೊಂಡು ಅದನ್ನೇ ತಗೊಂಡು ಹೋಗ್ತಾ ಇದ್ದ. ಹೀಗ್ ನೋಡಿದ್ರೆ ಆ ಕಾರ್ ಇಲ್ಲೇ ಇದೆ. ನಾನು ಇವನ್ ಮುಂದೆ ಎಷ್ಟು ಹೊತ್ತು ಕೂಳಾಡಿದ್ರು ಇವನ್ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದು ನೋಡೇ ಇಲ್ಲ. ದತ್ತ ಬ್ರೋ ಕಾಣ್ತಿಲ್ಲ ಅಂತ ಹೇಗ್ ಆಡ್ತಿದ್ದ ನೋಡು. ಆಹಾ, ಇವರೆಲ್ಲ ಹೇಗ್ ಗೋಳಾಡ್ತಿದ್ದಾರೆ. ಒಳ್ಳೆ ರಾಜನ್ ಕಳ್ಕೊಂಡಿರೋ ಪ್ರಜೆಗಳ ತರ ಒದ್ದಾಡ್ತಿದ್ದಾರೆ. ನಿನ್ ಗಂಡ ಕೊನೆ ಡೀಲ್ ಮಾಡ್ತಿದ್ದಾನೆ, ಅದು ಈ ಮುದ್ದು ಹೆಂಡತಿಗೋಸ್ಕರ. ಎಲ್ಲ ಚೆನ್ನಾಗಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊ. ಹೂ ಎಡ್ಗಡೆ ಬಿತ್ತು ಅಂದ್ರೆ ಅಪ್ಶಕ್ನ. ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಯಜಮಾಂತಿ ಒಳ್ಳೆ ಕೆಲ್ಸಕ್ಕೆ ಆ ದೇವರು ಯಾವಾಗ್ಲೂ ಜೊತೆಗಿರ್ತಾನೆ. ಅಷ್ಟೇ, ಈಗಲೇ ಎಷ್ಟು ಧೈರ್ಯ ಕಳ್ಕೊಬೇಡ. ದತ್ತ ಸಿಕ್ಕೇ ಸಿಗ್ತಾನೆ, ಎಲ್ಲೂ ಹೋಗಿರಲ್ಲ. ಬಜರಂಗಿ, ಸೈಲೆಂಟ್. ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹಾಗೆ ರೋಡಲ್ಲಿರೋ CCTV ಫುಟೇಜ್ನೆಲ್ಲ ಚೆಕ್ ಮಾಡಿ. ಗಂಧದ ಜೊತೆ ಜಾಲಿ ಇದ್ರೆ ಆ ಜಾಲಿ ಕೂಡ ಗಂಧದ ಹಾಗೆ ಪರಿಮಳ ಬೀರತ್ತಂತೆ. ಹಾಗೆ ನಾನು ನಿನ್ ಜೊತೆ ಇದ್ದು ಒಳ್ಳೆಯವನಾಗ್ಬಿಟ್ಟೆ. ಇಲ್ಲ ರೀ, ನಿಮ್ ಜೊತೆ ಇದ್ದು ನಾನ್ ಬದುಕನ್ ಕಲಿತಾ ಇದ್ದೀನಿ. ನೋಡು ದೃಷ್ಟಿ, ನಮ್ಮ ಜೀವನದಲ್ಲಿ ಎಂಥದೇ ಪ್ರಾಬ್ಲಮ್ ಬರಲಿ, ನಾನು ನಿನ್ನ ಜೊತೆ ನಿಂತ್ಕೋತೀನಿ. ನಾವಿಬ್ರು ಒಟ್ಟಿಗೆ ಅದನ್ನ ಫೇಸ್ ಮಾಡೋಣ. ನಾನೇನು ಯಾವತ್ತೂ ಬಿಟ್ಕೊಡಲ್ಲ. ನೀನು ನನ್ನ ಬಿಟ್ಕೊಡಲ್ಲ ತಾನೆ? ದೃಷ್ಟಿ, ದೃಷ್ಟಿ, ಅಕ್ಕ, ಸರಿ, ಯಾಕ್ರಿ ಹೀಗ್ ಮಾಡಿದ್ರಿ? ಯಾವಾಗ್ಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಎಲ್ರಿ ಹೋದ್ರಿ? ನಿಮ್ ಎದೆ ಮೇಲೆ ಕೈ ಇಟ್ಸ್ಕೊಂಡು ಈ ಎದೆ ಬಡಿತ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಿಮ್ ಜೊತೆನೇ ಇರ್ತೀನಿ ಅಂತ ಹೇಳಿದ್ರಿ. ಇವತ್ತು ನಾನು ನಿಮ್ಗೋಸ್ಕರ ಇಷ್ಟೊಂದು ಅಳ್ತಿದ್ದೀನಿ. ಬಿಟ್ಟು ಎಲ್ಲಿಗ್ರಿ ಹೋದ್ರಿ? ನನ್ ಕೂಗ್ ನಿಮಗ್ ಕೇಳಿಸ್ಲಿಲ್ವಾ?
ನೋಡೋದಿಯಪ್ಪ ನಿನ್ ಮಗಳ ಜೀವನ. ಇವಳ ಹಣೆಯಲ್ಲಿ ಒಳ್ಳೇದು ಅನ್ನೋದು ಬರ್ದೇ ಇಲ್ಲ. ಬುಡ್ಡಿ ಅಳ್ಬೇಡ ಬುಡ್ಡಿ. ಎಷ್ಟು ದಿನ ಬಣ್ಣ ಅನ್ನೋದು ನನ್ನ ಬದುಕಿನ ಜೊತೆ ಆಟ ಆಡ್ತಿತ್ತು. ಅಷ್ಟರಲ್ಲಿ ನನ್ನ ಗಂಡ ನನ್ನ ಜೀವನಕ್ಕೆ ಬಂದು ಹೊಸ ಬಣ್ಣ ತುಂಬಿದ್ರು. ಈಗ ನನ್ನ ಬದುಕಿನ ಬಣ್ಣನೇ ಕರ್ಗೋಗ್ತಿದ್ಯಲ್ಲಪ್ಪ. ಅಕ್ಕ ಯಾಕಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಭಾವ ಬರ್ತಾರೆ, ನೀನ್ ಧೈರ್ಯವಾಗಿರೋ. ಅವ್ರ ಮನೆಯಿಂದ ಆಚೆ ಹೋಗಿ ಒಂದಿನ ಆಗೋಯ್ತು. ಇಷ್ಟು ದಿನದಲ್ಲಿ ನನ್ನ ಸಾವುಕಾರ ಯಾವತ್ತೂ ಹಾಗೆ ಮಾಡಿರ್ಲಿಲ್ಲ. ನನ್ಗೆ ಯಾಕೋ ಭಯ ಆಗ್ತಿದೆ. ಬುಡ್ಡಿ ಏನ್ ಹೇಳ್ಬೇಕು ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಎಲ್ಲ ಸರಿ ಹೋಯ್ತು ಅಂತಿರುವಾಗ್ಲೇ ಆ ವಿಧಿ ಮತ್ತೆ ಮತ್ತೆ ನಿನ್ನ ಬದುಕಲ್ಲಿ ಬರೇನ ಎಳಿತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅಪ್ಪ ನೀನು ಏನೇನೋ ಹೇಳಿ ಎದುರಿಸ್ತಿದ್ಯಲ್ಲಪ್ಪ. ಅಕ್ಕಂಗೇನು ಆಗಲ್ಲ, ಅಕ್ಕ ಒಳ್ಳೋಳು, ಅವಳಿಗೆ ಒಳ್ಳೇದೇ ಆಗುತ್ತೆ. ಅಪ್ಪ ನಾನು ಈಗಲೇ ಅವ್ರನ್ನ ನೋಡ್ಬೇಕಪ್ಪ. ಅವ್ರನ್ನ ನೋಡ್ಬೇಕು. ಬರ್ತಾರೆ ನನ್ನ ದತ್ತಾಬಾಯಿ, ನಿನ್ನ ಸಾವುಕಾರ. ಬಂದೇ ಬರ್ತಾರೆ ದೃಷ್ಟಿಪುಟ್ಟ. ಪೊಲೀಸಿಗೆ ಫೋನ್ ಮಾಡ್ಬೇಕು ಅಂತ ದೊಡ್ಡವರೆಲ್ಲ ಹೇಳ್ತಿದ್ರು. ಅವ್ರು ಹುಡುಕ್ತಾರೆ, ನಿನ್ ತಲೆ ಕೆಡ್ಸ್ಕೊಳ್ಬೇಡ ಅಕ್ಕ. ದೃಷ್ಟಿಪುಟ್ಟ ಎಲ್ಲ ಒಳ್ಳೇದಾಗುತ್ತೆ. ದೇವ್ರ ದೀಪ ಹಚ್ಚು, ಸಂಜೆ ಆಯ್ತು. ಬಾಬುಟಿ ಬಾ.